ರೇಣುಕಾಸ್ವಾಮಿ ತಂದೆ ತಾಯಿಯವರ ಮಾತಿಗೆ ದರ್ಶನ್ ಅವರಿಗೆ ಸಿಗುತ್ತಾ ಬೇಲು? ಹೌದು ಸ್ನೇಹಿತರೆ, ಒಂದು ದರ್ಶನ್ ಅವರನ್ನು ಬಿಟ್ಬಿಡಿ. ಸೊ ಅವರು ನಾವು ಹೇಗೆ ಸಂಧಾನವನ್ನು ಮಾಡ್ಕೊಳ್ತೀವಿ, ಯಾಕಪ್ಪ ಅಂತಂದರೆ ನಮ್ಮ ಮಗ ಇದ್ದರೂ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದರೆ ದರ್ಶನ್ ರವರು ಸಂಪೂರ್ಣವಾಗಿ ನಮ್ಮ ಜವಾಬ್ದಾರಿಯನ್ನು ಸಾಯುವವರೆಗೂ ಹೊತ್ಕೊಳ್ತಾರೆ ಅನ್ನೋ ಮಾತನ್ನು ಒಂದು ರೇಣುಕಾಸ್ವಾಮಿಯ ತಂದೆ ತಾಯಿಯವರು ಹೇಳ್ಕೊಂಡಿದ್ದಾರಂತೆ. ಸೊ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ? ಇದಕ್ಕೆ ಏನಾಗುತ್ತೆ? ಸೊ ದರ್ಶನ್ ರವರ ವಿಚಾರದಲ್ಲಿ ಈ ರೀತಿಯಾದ ಒಂದು ಮಾಹಿತಿಯನ್ನು ಹಂಚಿಕೊಂಡಿರೋದು ಒಂದು ಶಾಕಿಂಗ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಸೊ ಏನಾಗುತ್ತೆ, ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ? ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಷಯದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ಸನ್ನು ಮಾಡ್ತೀನಿ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಡಿ ಬಾಸ್ ದರ್ಶನ್ ಅವರು ತುಂಬ ಶ್ರಮಜೀವಿ, ತುಂಬ ಜನರಿಗೆ ಒಂದು ಹೆಲ್ಪನ್ನು ಕೂಡ ಮಾಡಿದ್ದಾರೆ. ಹೆಲ್ಪಿಂಗ್ ನೇಚರ್ ಅನ್ನೋದು ತುಂಬಾ ಇದೆ. ಆದರೆ ಇಂದಿಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ದರ್ಶನ್ ಅವರು ಮಾಡಿರೋದು ಒಂದು ದೊಡ್ಡ ತಪ್ಪು, ಆ ಮಾಡಿರೋ ತಪ್ಪಿಗೆ ಅವರು ಹೊರಗಡೆ ಬರಬಾರ್ದು, ಅವ್ರು ಮಾಡಿರೋ ತಪ್ಪಿಗೆ ಒಂದು ಸಾಯುವವರೆಗೂ ಜೈಲಿನಲ್ಲೇ ಇರಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಪ್ಪ ಅಂತಂದರೆ, ಇಲ್ಲ ದರ್ಶನ್ ರವರು ಯಾವುದೋ ಒಂದು ಕೋಪತೆಗೆ ಬುದ್ಧಿಯನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ, ಆದಷ್ಟು ಬೇಗ ಅವರು ಹೊರಗಡೆ ಬರಲಿ. ಸೊ ಆದಷ್ಟು ಬೇಗ ಹೊರಗಡೆ ಬಂದು ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲೇ ಯಾವ ಥರ ಇದ್ರು ಅದೇ ಥರ ಇರಲಿ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು? ದರ್ಶನ್ ರವರು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ, ಅಥವಾ ಅವರು ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ, ಸೊ ಇನ್ನು ಮುಂದೆ ಆದರೂ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಕನ್ನಡ ಇಂಡಸ್ಟ್ರಿಗೆ ತುಂಬಾ ಒಂದು ಹೆಲ್ಪಿಂಗ್ ನೇಚರನ್ನು ಇವರು ಕೂಡ ಮಾಡಿದ್ದಾರೆ. ತಮ್ಮ ಮನೆಯ ಬಾಗಿಲಿಗೆ ಬಂದಂಥವರಿಗೆ ತುಂಬಾ ಎಷ್ಟೇ ಒಂದು ಜನ ಬಂದರೂ ಕೂಡ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ದರ್ಶನ್ ರವರು ಕಳಿಸಿದ್ದಾರೆ. ಸೊ ಅಂತಹ ದರ್ಶನ್ ರವರು ತುಂಬಾ ಒಂದು ಹೆಲ್ಪಿಂಗ್ ನೇಚರ್ ಉಳ್ಳಂಥವರು. ಸೊ ಹಲವಾರು ಪ್ರಾಣಿಗಳನ್ನು ದತ್ತು ಪಡೆದು ಹಲವಾರು ಪ್ರಾಣಿಗಳನ್ನು ಇಂದಿಗೂ ಕೂಡ ಸಾಕ್ತಾ ಇದ್ದಾರೆ ದರ್ಶನ್ ರವರು. ಇನ್ನು ಇಷ್ಟೊಂದು ಕಷ್ಟಗಳನ್ನು ಪಟ್ಬಿಟ್ಟು ಇಷ್ಟೊಂದು ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರು ಕೂಡ ಸಮಾಜ ಗುರುತಿಸ್ತಾ ಇರೋದು ಇವರ ಒಂದು ಕೆಟ್ಟ ಕೆಲಸವನ್ನೇ. ಸೊ ಅದೇನು ಒಳ್ಳೆಯದಂತ ನಾನು ಹೇಳ್ತಾ ಇಲ್ಲ. ಸೊ ಯಾಕಪ್ಪ ಅಂತಂದರೆ ಇವರು ತಪ್ಪನ್ನು ಮಾಡಿದ್ದಾರೆ. ಸೊ ತಪ್ಪನ್ನು ಇಂದಿಗೂ ಕೂಡ ಒಪ್ಕೊಂಡಿದ್ದಾರೆ, ಇಂದಿಗೂ ಕೂಡ ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ಅವ್ರು ಮಾಡಿರೋ ತಪ್ಪಿಗೆ ಒಂದು ಶಿಕ್ಷೆ ಆಗಲಿ, ನಾನು ಬೇಡ ಅಂತಿಲ್ಲ. ಆದರೆ ಈ ಸಮಾಜ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಒಬ್ಬ ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಅವನ ಒಂದು ಕೆಟ್ಟ ಕೆಲಸವನ್ನೇ ಸಮಾಜ ಎತ್ತಿ ಹಿಡಿತಾ ಇದೆ ಅನ್ನೋ ರೀತಿಯಲ್ಲಿ ಈ ಒಂದು ಕೆಟ್ಟ ಕೆಲಸವನ್ನೇ ಸಮಾಜ ಎತ್ತಿ ಹಿಡಿತಾ ಇದೆ. ಸೊ ದರ್ಶನ್ ಅವರು ಮಾಡಿರೋ ತಪ್ಪಿಗೆ ಇಂದಿಗೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಂದಿಗೆ ನೋಡಬೇಕಪ್ಪ ಅಂತಂದರೆ, ದರ್ಶನ್ ಅವರಿಗೆ ಬೇಲ್ ಕೊಡಿಸಲು ಹಲವಾರು ರೀತಿಯಲ್ಲಿ ಒಂದು ವಕೀಲರು ಪ್ರಯತ್ನವನ್ನು ಮಾಡಿದ್ರು. ಆದರೆ ನ್ಯಾಯಾಧೀಶರು ಹೇಳಿಬಿಟ್ಟಿದ್ದಾರೆ, ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ, ಯಾವುದೇ ರೀತಿಯ ಬೇಲ್ಗೆ ಅಪ್ಲೈಯನ್ನು ಮಾಡಬೇಡಿ. ಸೊ ಒಂದು ಕೋರ್ಟಿನ ಟೈಮನ್ನು ವೇಸ್ಟ್ ಮಾಡಬೇಡಿ, 1 ವರ್ಷದ ಒಳಗಡೆ ದರ್ಶನ್ ರವರ ಒಂದು ಕೇಸನ್ನು ಮುಗಿಸ್ಕೊಳ್ಬೇಕು ಅನ್ನೋ ಮಾತನ್ನು ಒಂದು ವಕೀಲರು ಹೇಳ್ಕೊಂಡು ಬಿಟ್ಟಿದ್ದಾರೆ. ಆದರೆ ತುಂಬ ಪ್ರಯತ್ನವನ್ನು ನ್ಯಾಯಾಧೀಶರು ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ನು ಈ ರೀತಿಯಾದ ಶಾಕಿಂಗ್ ಹೇಳಿಕೆಯನ್ನು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಕೊಟ್ಟಿದ್ದಾರೆ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಈ ರೀತಿಯ ಒಂದು ಕೇಸ್ಗಳಲ್ಲಿ ಯಾವುದೇ ರೀತಿಯ ಒಂದು ಆದಷ್ಟು ಇಂಥ ಬೇಲ್ ಕೂಡ ಯಾವುದೇ ರೀತಿಯಾದ ರಿಲೀಫ್ ಸಿಗೋದಿಲ್ಲ. ಸೊ ಆದರೆ ಇನ್ನು ಹೇಳಬೇಕಪ್ಪ ಅಂತಂದರೆ, ಒಂದು ಬೇಲ್ ಸಿಗ್ಬೋದು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ದರ್ಶನ್ ರವರ ಒಂದು ತಾಯಿಯ ಒಂದು ಅನಾರೋಗ್ಯ ಕೂಡ ಇದೆ, ಇದಕ್ಕಾಗಿ ಒಂದು ಬೇಲನ್ನು ಅಪ್ಲೈ ಮಾಡುವ ಚಾನ್ಸಸ್ ಕೂಡ ಇದೆ. ದರ್ಶನ್ ರವರು ಆದಷ್ಟು ಬೇಗ ಹೊರಬರೋದು ಕನ್ಫರ್ಮ್ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ದರ್ಶನ್ ಅವರು ಹೊರಗಡೆ ಬರಬೇಕಾ, ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.